ಇನ್ನು ದುರಂತಕ್ಕೀಡಾದ ಬಸ್ಸು ಒಡಿಶಾ ರಿಜಿಸ್ಟ್ರೇಷನ್ದು ಅಂತ ಗೊತ್ತಾಗಿದೆ. ಜೊತೆಗೆ ಅದರಲ್ಲಿ ಕರ್ನಾಟಕದ ಪ್ರಯಾಣಿಕರಿದ್ರಾ ಇಲ್ವಾ ತಿಳ್ಕೋಬೇಕು. ಹಾಗಾಗಿ ಈಗ ಸಾರಿಗೆ ಇಲಾಖೆ ಅದಕ್ಕೆ ಮುಂದಾಗಿದೆ. ಬಾಗೇಪಲ್ಲಿಯಿಂದ ಒಂದು ಟೀಮನ್ನು ಅಲ್ಲಿ ಹೋಗೋದಕ್ಕೆ ಹೇಳಿದ್ದಾರೆ. ಕರ್ನಾಟಕದಿಂದ ಒಂದಷ್ಟು ಅಧಿಕಾರಿಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಅಲ್ಲಿ ಹೋಗಿ ಯಾರಿದ್ದರೂ ಕರ್ನಾಟಕದವರು, ಬೆಂಗಳೂರಿನವರು ಯಾರಾದರೂ ಇದ್ರಾ, ಕನ್ನಡದವ್ರು ಇದ್ರಾ, ಒಂದು ಇಂಥ ಸಂದರ್ಭಗಳಲ್ಲಿ ಸಹಾಯ ಮಾಡಬೇಕಲ್ಲ ಸರ್ಕಾರದ ವತಿಯಿಂದ. ಆಂಧ್ರ ಗೌರ್ನಮೆಂಟು ಆ ಕೆಲಸ ಮಾಡುತ್ತೆ. ಜೊತೆಗೆ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಒಂದು ಟೀಮನ್ನು ಕಳಿಸ್ಕೊಟ್ಟಿದ್ದಾರೆ ಬಾಗೇಪಲ್ಲಿಯಿಂದ. ಅಂದರೆ ಹತ್ತಿರ ಆಗುತ್ತೆ ಕರ್ನೂಲ್ಗೆ ಅಂತ. ಹಾಗಾಗಿ ಅದೆಲ್ಲ ಗೊತ್ತಾಗುತ್ತೆ, ಇನ್ನು ಮುಂದೆ ಗೊತ್ತಾಗುತ್ತೆ ಮೃತಪಟ್ಟವ್ರು ಯಾರು, ಏನು, ಹೆಂಗಾಯಿತು, ಇದು ತನಿಖೆ ಆಗಬೇಕು. ಮತ್ತು ಪ್ರೈವೇಟ್ ಬಸ್ಸು ಅವರೆಲ್ಲ ಸೇಫ್ಟಿ ಮೆಷರ್ಸ್ ತೊಗೊಂಡಿದ್ರಾ ಇಲ್ವಾ. ಈಗ ಅಲ್ಲೊಬ್ರು ಮಾತನಾಡ್ತಾ ಇದ್ದವರು ಅದನ್ನೇ ಹೇಳ್ತಾ ಇದ್ರು. ವೋಲ್ವೋ ಬಸ್ ಇದು, ವೋಲ್ವೋ ಬಸ್ಸಲ್ಲಿ ಬೆಂಕಿಗೆ ಹೊತ್ತಿಕೊಳ್ಳುವ ವಸ್ತುಗಳೇ ಜಾಸ್ತಿ ಇರುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಸುಟ್ಟು ಕರಕಲಾಗಿದೆ ನೋಡಿ. ಅಲ್ಲಿ ಡೀಸೆಲ್ ಟ್ಯಾಂಕ್ ಕೂಡ ಒಡೆದಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಮಾತನಾಡೋದಕ್ಕೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಅರವಿಂದ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಅರವಿಂದ್. ಸರ್ ಏನು ಡೀಟೇಲ್ ಸಿಕ್ಕಿದೆ ಸರ್ ಈ ಬಸ್ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ? ಬಸ್ ಆಕ್ಸಿಡೆಂಟು ವೇಮೂರಿ ಕಾವೇಜಿ ಟ್ರಾವೆಲ್ಸ್ ಅಂತ ಇವ್ರದ್ದು. ಇದು ವೇಮೂರಿ ವಿನೋದ್ ಕುಮಾರ್ ಅಂತ ಓನರ್. ಮೊದಲು ತೆಲಂಗಾಣದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ. ಆಮೇಲೆ 3/5/23 NOC ತಗೊಂಡು ಇದರಲ್ಲಿ ರಾಯಗಢ ಡಿಸ್ಟ್ರಿಕ್ಟ್ ಒರಿಸ್ಸಾನಲ್ಲಿ ಅಲ್ಲಿ ಹೋಗಿ ಟ್ರಾನ್ಸ್ಫರ್ ತಗೊಳ್ತಾರೆ. ಇದು ಆಲ್ ಇಂಡಿಯಾ ಒಂದು ಇದಿರುತ್ತೆ, ಪರ್ಮಿಟ್ ಇರ್ತಕ್ಕಂಥ ಬಸ್ಸು. ಮತ್ತೆ FC ಕೂಡ 27ವರೆಗೂ ಇದೆ. ಮತ್ತೆ ಇನ್ಶೂರೆನ್ಸ್ ಕೂಡ 26ವರೆಗೂ ಇದೆ. ಮತ್ತೆ ಇವರು ಆಲ್ ಇಂಡಿಯಾ ಟೂರಿಸ್ಟ್ ಅಂದ್ರೆ ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇರ್ತಾರೆ. ಇವ್ರಿಗೇನು ರಿಸ್ಟ್ರಿಕ್ಷನ್ ಏನಿರೋದಿಲ್ಲ. ಯಾವ ರಾಜ್ಯಗಳಲ್ಲೂ ಕೂಡ ಪರ್ಮಿಟ್ ತಗೋಬೇಕು ಅಂತ ಏನಿರೋದಿಲ್ಲ. ದೇಶದ ಎಲ್ಲಾ ಭಾಗದಲ್ಲೂ ಇವರು ಆಲ್ ಇಂಡಿಯಾ ಪರ್ಮಿಟ್ ಅಂದ್ರೆ ಅವ್ರಿಗೆ ಅವಕಾಶ ಇರುತ್ತೆ. ಇದು ಅಲ್ಲಿಂದ ಇಲ್ಲಿಗೆ ಬರುವಂತ ಸಂದರ್ಭದಲ್ಲಿ ಬೆಂಕಿ ಹತ್ಕೊಂಡಿದೆ. ಆಮೇಲೆ ನಮ್ಮ ಕಮಿಷನರ್ಗೆ ಹೇಳಿ ಬಾಗೇಪಲ್ಲಿ ಹತ್ರ ಆಗುತ್ತಲ್ಲ ಅಲ್ಲಿಗೆ ನಮ್ಮ ಅಧಿಕಾರಿಗಳಿಗೆ ಅಲ್ಲಿ ಕಳಿಸಿದೀವಿ. ಇದು ಆಗಿರ್ತಕ್ಕಂಥದ್ದು ಕರ್ನೂಲು ಆಂಧ್ರ ಪ್ರದೇಶ ಆದ್ರೂ ಕೂಡ ಕಳಿಸಿ ಅಲ್ಲಿ ಏನು ಸ್ವಲ್ಪ ಎಲ್ಲ ತಿಳ್ಕೊಳ್ಳಿ ಇವರ ನಮ್ಮ ಬೆಂಗಳೂರು ಅಥವಾ ಕರ್ನಾಟಕದವ್ರು ಯಾರಾದ್ರೂ ಇದ್ರ ಏನು ಮತ್ತೆ ಯಾವ ಕಾರಣಕ್ಕೆ ಆಯ್ತು ಅಂತ ತಿಳ್ಕೊಳ್ಳಿ ಅಂತ ಕಳಿಸಿದೀನಿ. ಮತ್ತೆ ಬೆಳಿಗ್ಗೆ ನನಗೆ ಸಿಕ್ಕಿದ್ದ ಇನ್ಫಾರ್ಮೇಶನ್ ಎಲ್ಲರಿಗೂ ಕೊಟ್ಟೆ. ಮತ್ತೆ ನಾನು ಇದ್ರೆ ಕೊಡ್ತೀನಿ. ಮತ್ತೆ ಇದು ಹಿಂದೆ ನಿಮ್ಗೆ ಜ್ಞಾಪಕ ಇರ್ಬೇಕು, ಜಬ್ಬಾರ್ ಟ್ರಾವೆಲ್ಸ್ ನಾನು ಹಿಂದೆ ಅವಾಗ ಒಂದೇ ಒಂದು ಡೋರ್ ಇರ್ತಿತ್ತು, ಎಮರ್ಜೆನ್ಸಿ ಡೋರ್ ಇರ್ತಿರ್ಲಿಲ್ಲ. ಆಮೇಲೆ ನಾನು ಆಗ ಕಾರಣ ನೋಡಿದಾಗ ಒಂದೇ ಒಂದು ಡೋರು ಗ್ಲಾಸ್ ಹೊಡೆದು ಆಚೆ ಬರ್ಬೇಕಾಗಿತ್ತು. ಆಗ ನಾನು ಕಡ್ಡಾಯವಾಗಿ ನಮ್ಮ 25,000 ಬಸ್ ಜೊತೆಗೆ ನಮ್ದು ಅಂದ್ರೆ KSRTC ಇನ್ನು ಒಂದು 25,000 ಬಸ್ಸುಗಳು ನಮ್ಮಲ್ಲಿ ಈ ಪ್ರೈವೇಟ್ ಅವ್ರದೆಲ್ಲ ಓಡ್ತಾ ಇದೆಯಲ್ಲ, ಎಲ್ಲದಕ್ಕೂ ಎಮರ್ಜೆನ್ಸಿ ಡೋರು ಒಂದು ಅಡಿಷನಲ್ ಆಗುವಾಗ ಮಾಡಿಸಿದ್ವಿ. ಬೆಂಕಿ ಹತ್ಕೊಂಡಾಗ ಅದು ಎಮರ್ಜೆನ್ಸಿ ಡೋರ್ ಅಲ್ಲಿ ಆಚೆ ಎಮರ್ಜೆನ್ಸಿ ಡೋರ್ ಅದನ್ನೆಲ್ಲ ಬರ್ಬೋಯಿತ್ತು. ಆದ್ರೆ ಯಾವ ಕಾರಣಕ್ಕಾಯ್ತು ಅಂತ ಗೊತ್ತಾಗಿಲ್ಲ. ನಾನು ನಮ್ಮ ಅಧಿಕಾರಿಗಳಲ್ಲಿ ಹೋಗಿದ್ದಾರೆ. ನಮ್ಮ ಕಮಿಷನರ್ಗೂ ಅಲ್ಲಿ ಟ್ರಾನ್ಸ್ಪೋರ್ಟ್ ಕಮಿಷನರ್ ಸ್ವಲ್ಪ ತಿಳ್ಕೊಂಡು ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿದೀನಿ. ನನಗೆ ಮಾಹಿತಿ ಬಂದ್ರೆ ನಿಮಗೂ ಶೇರ್ ಮಾಡ್ತೀನಿ. ಕರ್ನಾಟಕದವ್ರು ಯಾರಾದ್ರೂ ಇದ್ರು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ? ಕಳಿಸ್ತೀನಿ, ನಾನು ಇನ್ನೂ ಇಲ್ಲ. ನಾನು ಬಂದ ತಕ್ಷಣ ಮಾಹಿತಿ ಕೊಡ್ತೀನಿ. ರೈಟ್, ಥ್ಯಾಂಕ್ ಯು ಸರ್. ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಅವರು ಹೇಳೋ ಪ್ರಕಾರ ಇನ್ನೂ ಕನ್ಫರ್ಮ್ ಆಗಿಲ್ಲ, ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿದ್ದೀವಿ. ಯಾರಿದ್ರು ನಮ್ಮ ಪ್ರಯಾಣಿಕರು ನಮ್ಮ ರಾಜ್ಯದವ್ರು ಯಾರಾದರೂ ಇದ್ರಾ ಅನ್ನೋದು ಗೊತ್ತಾಗುತ್ತೆ ಸದ್ಯದಲ್ಲೇ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಬಟ್ ಅವ್ರು ಹೇಳೋ ಪ್ರಕಾರ ಇದು ಆಲ್ ಇಂಡಿಯಾ ಪರ್ಮಿಟ್ ಇರ್ತಕ್ಕಂಥ ಬಸ್ಸು, ಎಲ್ಲಿ ಬೇಕಾದ್ರೂ ಓಡಾಡುವಂತಹ ಲೈಸೆನ್ಸ್ ಇರುತ್ತೆ, FC ಇದೆ, ಇನ್ಶೂರೆನ್ಸ್ ಇದೆ, ಎಲ್ಲ ಇದೆ. ಮಾಹಿತಿ ಸಿಕ್ಕಿದೆ. ಹೆಚ್ಚಿನ ಮಾಹಿತಿಗಾಗಿ ಅಧಿಕಾರಿಗಳ ತಂಡವನ್ನು ಕಳಿಸ್ಕೊಟ್ಟಿದ್ದೀವಿ ಅಂತ.